ಹವಾಮಾನ ವೈಪರೀತ್ಯ, ಮಳೆ, ಬೆಳೆ ನಾಶ, ಮುಂದಿನ ದಿನಗಳ ದಿಕ್ಕು ಏನು ಅಂತ ತಲೆ ಮೇಲೆ ಕೈ ಇಟ್ಟು ಕೂತಿದ್ದ ಜನರಿಗೆ ಸಿಕ್ತು ನೋಡ್ರಿ ಬಿಗ್ ರಿಲೀಫ್. ಇನ್ನೇನು ಸ್ವಲ್ಪ ದಿನದಾಗ ರೈತರಿಗೆ ಪ್ರತಿ ಕ್ಷಣದ ದಿನದ ಹವಾಮಾನದ ಮಾಹಿತಿ ಸಿಗ್ತೈತಿ. ಕೈ ಬೆರಳಲ್ಲಿ ಸಿಗುವಂತಹ ಮಾಹಿತಿಯೇ ರೈತನ ಸಮೃದ್ಧಿ ಮತ್ತು ದುಪ್ಪಟ್ಟು ಆದಾಯನ ತಂದು ಕೊಡ್ತೈತಿ. ಎಸ್, ನಾನು ಹೇಳಕ್ ಹೊರಟಿರೋದು ಈ ನ್ಯೂ ಟೆಕ್ನಾಲಜಿ ಮತ್ತು ರೈತನ ಹಿತ ಕಾಪಾಡಕ್ ಬಂದಿರುವಂತಹ ಕತೆ ನೋಡ್ರಿ. ಇದೊಂದು ಪತ್ರ ಈಗ ಉತ್ತರ ಕರ್ನಾಟಕದ ಭಾಗದ ಜನ ಹಾಗೂ ರೈತರ ದೊಡ್ಡ ಸಂತೋಷಕ್ಕೆ ಕಾರಣ ಆಗೈತ್ರಿ. ಸಾಲು ಸಾಲು ಹವಾಮಾನ ವೈಪರೀತ್ಯ, ನೆರೆ, ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎಲ್ಲ ಒಂದೇ ಸಾರಿ ಬಂದು ಉತ್ತರ ಕರ್ನಾಟಕ ಭಾಗದ ಜನಜೀವನನ ಡೋಲಾಯಮಾನ ಮಾಡಿಸ್ಬಿಡ್ತೈತ್ರಿ. ದೂರದೃಷ್ಟಿಯಿಂದ ಆಲೋಚನೆ ಮಾಡಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾದ ಪ್ರಹ್ಲಾದ್ ಜೋಶಿ, ಅಂದಿನ ವಿಜ್ಞಾನ, ತಂತ್ರಜ್ಞಾನ ಮತ್ತು ಭೂವಿಜ್ಞಾನಿಗಳ ರಾಜ್ಯ ಸಚಿವರಾದ ಡಾಕ್ಟರ್ ಜಿತೇಂದರ್ ಸಿಂಗ್ ಅವರಿಗೆ ಎಕ್ಸ್ ಬ್ಯಾಂಡ್ ಡಾಪ್ಲರ್ ರಾಡರ್ನ ಅವಶ್ಯಕತೆ ಐತಿ ಅಂತ ಪತ್ರ ಬರೆದು ಬಿಟ್ಟಾರ್ರಿ. ಒಬ್ಬ ನಾಯಕನ ದೂರದೃಷ್ಟಿ ಹೇಗಿರ್ಬೇಕು ಅನ್ನೋದಕ್ಕೆ ಇದೊಂದು ಸ್ಟೋರಿ ಸಾಕ್ಷಿ ನೋಡ್ರಿ. ಕಪ್ಪು ಮಣ್ಣಿನಿಂದ ಕೂಡಿರೋದು ಉತ್ತರ ಕರ್ನಾಟಕ ಭಾಗ. ಇಡೀ ದೇಶದ GDPಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸೈತಿ. ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಬೆಳೆಗೆ ಅನುಕೂಲಗಳ ಬಗ್ಗೆ ಇಂಚಿಂಚು ಮಾಹಿತಿ ರೈತರಿಗೆ ಸಿಗೋದು ಕಷ್ಟ ಆಕೈತಿ. ಹಿಂಗಾಗಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಪತ್ರ ಬರೆದಾರ್ರಿ. ಭಾರತ ಹವಾಮಾನ ಇಲಾಖೆಯ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಯಾರ. ಇಷ್ಟಕ್ಕ ಸುಮ್ಮನಾಗ್ಲಿಲ್ರಿ, ಮುಂದೊಂದು ಹೆಜ್ಜೆ ಇಟ್ಟು ಆಧುನಿಕ ತಂತ್ರಜ್ಞಾನ ಎಕ್ಸ್ ಬ್ಯಾಂಡ್ ಡಾಪ್ಲರ್ ರಾಡರ್ನ ತಂದೇ ಬಿಟ್ರು ನೋಡ್ರಿ. ಅಷ್ಟಕ್ಕೂ ಏನಿದು ಎಕ್ಸ್ ಬ್ಯಾಂಡ್ ಡಾಪ್ಲರ್ ರಾಡರ್? ರೈತನಿಗೂ, ವ್ಯಾಪಾರಿಗಳಿಗೂ, ಕೈಗಾರಿಕೋದ್ಯಮಿಗಳಿಗೂ ಈ ರಾಡರ್ಗೂ ಏನ್ ಸಂಬಂಧ? ಎಕ್ಸ್ ಬ್ಯಾಂಡ್ ಡಾಪ್ಲರ್ ರಾಡರ್ ತನ್ನ ವಿಕಿರಣಗಳಿಂದ ಸುಮಾರು 150ರಿಂದ 175 ಕಿಲೋಮೀಟರ್ ವರೆಗೆ ಹೆಚ್ಚು ಪ್ರದೇಶದಲ್ಲಿನ ವಾತಾವರಣದ ಬದಲಾವಣೆ ಹೆಂಗೈತಿ, ಹವಾಮಾನದ ವೈಪರೀತ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೈತಿ. ಮೋಡಗಳ ಚಲನವಲನ, ಗಾಳಿಯ ವೇಗ, ಹವಾಮಾನದ ಸಾಂದ್ರತೆಯನ್ನ ವಿಕಿರಣಗಳ ಮೂಲಕ ಪಡೆದುಕೊಳ್ತೈತಿ. ಮಳೆಯ ಮುನ್ಸೂಚನೆ, ಒಣ ಹವೆಯ ಮಾಹಿತಿ, ತಾಪಮಾನದ ಏರಿಳಿತ ಹಾಗೂ ವಾತಾವರಣದ ಏರುಪೇರು, ಮಳೆಯ ಪೂರ್ಣ ಮಾಹಿತಿ, ಯಾವ ದಿಕ್ಕಿನಲ್ಲಿ ಮೋಡ ಚಲಿಸುತ್ತದೆ, ಇದೆಲ್ಲ ವಿಷಯ ಡಾಪ್ಲರ್ ರಾಡರ್ ಮಾಡ್ತೈತಿ. ಇದು ರೈತರಿಗೆ ಬೆಳೆ ಹಾನಿ, ಬೆಳೆ ನಷ್ಟದಿಂದ ಪಾರು ಮಾಡೋದಕ್ಕೆ ಸಹಾಯ ಮಾಡುತ್ರಿ. ಈ ಹೊಸ ರಾಡರ್ ಭೂಕುಸಿತದ ಎಚ್ಚರಿಕೆಗಳನ್ನು ತಿಳಿಸುತ್ತೆ. ಇನ್ನು ಮಣ್ಣಿನ ಕಣಗಳು, ಕಲ್ಲು ಬಂಡೆಗಳ ಚಲನವಲನವನ್ನ ಪರಿಶೀಲನೆ ಮಾಡಿ ವಾರ್ನಿಂಗ್ ನೀಡ್ತೈತಿ. ಸ್ವಲ್ಪ ದಿನದ ಹಿಂದೆ ವಯನಾಡ್ ಒಳಗಡೆ ಭೂಕುಸಿತ ನಡೀತ್ರಿ. ಒಂದ್ ವೇಳೆ ಈ ರಾಡರ್ ವಯನಾಡಿನ ಸುತ್ತಮುತ್ತ ಏನಾದ್ರು ಇದ್ದಿದ್ರೆ ಸಾವು ನೋವು ಕಡಿಮೆ ಆಗ್ತಿತ್ರಿ. ಇನ್ನು ಕೇಂದ್ರ ಸರ್ಕಾರದ ಮಿಷನ್ ಮೌಸಮ್ ಅಂತ ಒಂದು ಹೊಸ ಯೋಜನೆ ತಂದು ದೇಶದೊಳಗಡೆ 60 ಭಾಗದೊಳಗಡೆ ಡಾಪ್ಲರ್ ನಿರ್ಮಾಣಕ್ಕೆ ಇದೀಗ ಮುಂದಾಕ್ಯಾರ್ರಿ. ಕಪ್ಪು ಮಣ್ಣಿನ ಉತ್ತರ ಕರ್ನಾಟಕದ ಈ ಭೂಭಾಗದಲ್ಲಿ ಹತ್ತಿ, ಗೋಧಿ, ಜೋಳ, ರಾಗಿ ಮತ್ತು ಎಣ್ಣೆಯ ಬೀಜಗಳು ಬೆಳೆಯುವಂತಹ ಮೂಲಕ ದೇಶದ ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರವನ್ನ ಈ ಭಾಗದ ರೈತರು ಹೊಂದ್ಯಾರಿ. ಕೃಷಿ ಚಟುವಟಿಕೆಗಳ ಜೊತೆಗೆ ಸಾವಿರಾರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಉತ್ತರ ಕರ್ನಾಟಕದ ಭಾಗದೊಳಗಡೆ ಸ್ಥಾಪನೆ ಆಗ್ಯಾವು. ಒಂದ್ ವೇಳೆ ಮಳಿ ಜೋರಾಗಿ ಬಂದ್ರೆ ಏನ್ ಮಾಡ್ಬೇಕು? ಮಳಿ ಬಾರದೆ ಇರೋ ಮುನ್ಸೂಚನೆ ಸಿಕ್ಕರೆ ಏನ್ ಮಾಡ್ಬೇಕು? ಒಂದು ಪರ್ಫೆಕ್ಟ್ ಪ್ಲಾನ್ ರೆಡಿ ಮಾಡ್ಕೊಳ್ಳೋಕೆ ಈ ಟೆಕ್ನಾಲಜಿ ಕರೆಯೋಗೂ ಬಹಳ ಸಹಾಯ ಆಕೈತ್ರಿ. ಹಿಮಾಚಲ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶದ ಒಳಗಡೆ ಹವಾಮಾನ ಮುನ್ಸೂಚನೆಯನ್ನ ಸುಧಾರಿಸೋದಕ್ಕೆ ಸರ್ಕಾರ ಇದೇ ಎಕ್ಸ್ ಬ್ಯಾಂಡ್ ಡಾಪ್ಲರ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗೈತಿ. ಆದ್ರ 2021 ಒಳಗಡೆ ಎಕ್ಸ್ ಬ್ಯಾಂಡ್ ರಾಡರ್ ನ ಅವಶ್ಯಕತೆ ಇದೆ ಅಂತ ಕೇಂದ್ರ ಸರ್ಕಾರಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪತ್ರ ಬರೆದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿಸೋದಕ್ಕೆ ಮುಂದಾಗ್ಯಾರ್ರಿ. ಇದೇ ಅಲ್ಲೇನ್ರಿ ದೂರದೃಷ್ಟಿಯ ನಾಯಕ ಅಂದ್ರ.